ಎಲ್ಲರಿಗೂ ನಮಸ್ತೆ. ನಾನಿವತ್ತೊಂದು ಸ್ಪೆಷಲ್ ಆಗಿರೋ ದೋಸೆಯನ್ನು ಮಾಡ್ತಾಯಿದ್ದೇನೆ ನೋಡಿ. ಹೆಸರು ಬೇಳೆಯಿಂದ ಉತ್ತಪ್ಪ ಮಾಡ್ತಾಯಿದ್ದೇನೆ. ಹೇಗಾಗ್ತದೆ ಅಂತ ನೋಡುವ. ಭಾರಿ ಚೆನ್ನಾಗಿರ್ತದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಅದಕ್ಕಾಗಿ ನಾವು 1 ಕಪ್ ಹೆಸರು ಬೇಳೆಯನ್ನು ನೆನೆಸಿ ಹಾಕಬೇಕು. ಒಂದು 4-5 ಗಂಟೆ ನೆನೆದರೂ ಸಾಕಾಗ್ತದೆ. ಅದ್ರ ಜೊತೆಯಲ್ಲಿ ನಾನೊಂದು ಅರ್ಧ ಕಪ್ ಆಗುವಷ್ಟು, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ರವೆಯನ್ನು ಹಾಕ್ಕೊಳ್ತಿದ್ದೇನೆ. ಬಾಂಬೆ ರವೆ ಅಂತೇವಲ್ಲ, ರವೆಯನ್ನು ಕೂಡ ಅದ್ರ ಜೊತೆಯಲ್ಲೇ ಹಾಕಿಬಿಟ್ಟು ತೊಳೆದ್ಬಿಟ್ಟು ನೆನೆಸಿ ಇಡಬೇಕು. 4-5 ಗಂಟೆ ನೆನೆಸಿ ಇಡಬೇಕು. ಚೆನ್ನಾಗಿ ನೆನೆದ ನಂತರ ನಾವು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು ನೋಡಿ. ದೋಸೆ ಹದಕ್ಕೆ ಇವನ್ನು ರುಬ್ಬಿ ಇಟ್ಕೊಳ್ಬೇಕು. ಹೆಸರು ಬೇಳೆ ಮತ್ತು ನೆನೆಸಿದಂಥ ಹೆಸರು ಬೇಳೆ ಮತ್ತು ರವೆಯನ್ನು ದೋಸೆ ಹದಕ್ಕೆ ರುಬ್ಬಿಕೊಳ್ಳುವ ನೋಡಿ. ಈ ಥರ ಆಗಿದೆ. ಇದು ದೋಸೆ ಒಳ್ಳೆ ಪೌಷ್ಟಿಕಾಂಶದಿಂದ ತುಂಬಿರ್ತದೆ, ಎನರ್ಜಿಕ್ ಆಗಿರ್ತದೆ. ಎಲ್ಲ ರೀತಿಯ ಪೌಷ್ಟಿಕಾಂಶ, ಹೆಸರು ಬೇಳೆ, ತರಕಾರಿಗಳನ್ನು ಕೂಡ ನಾನು ಮೇಲೆ ಹಾಕ್ಕೊಳ್ತೀನಿ. ನನಗೆ ಭಾರಿ ಇಷ್ಟ ಆಗ್ತದೆ ಈ ಥರ ದೋಸೆ ಮಾಡ್ಕೊಳ್ಳಿಕ್ಕೆ. 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳುವ, ಕಲರ್ಫುಲ್ ಆಗಿರ್ತದೆ. ಅದಕ್ಕೋಸ್ಕರ ನಾನು ಇದು ರುಬ್ಬುವಾಗಲೇ ಹಾಕ್ಬೋದು. ಸಾಯಂಕಾಲ ರುಬ್ಬಿ ಇಟ್ಟು ಬೆಳಿಗ್ಗೆ ಮಾಡೋದಾದರೆ ಬೆಳಿಗ್ಗೆನೇ ಇದನ್ನು ಹಾಕ್ಕೊಳ್ಳಿ. 2 ಹಸಿಮೆಣಸು, ಒಂದು 10 ಕಾಳುಮೆಣಸು, ಒಂದು 1/4 ಇಂಚು ಶುಂಠಿ, ಒಂದು 1/4 ಚಮಚ ಜೀರಿಗೆನ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಬೆಳಿಗ್ಗೆ ಸ್ವಲ್ಪ ರುಬ್ಬಿ ಈ ದೋಸೆಗೆ ಹಾಕ್ಕೊಳ್ಳಿ. ಚೆನ್ನಾಗಿರ್ತದೆ ನೋಡಿ. ಅರ್ಧ ಕಪ್ ಆಗುವಷ್ಟು ಚಿಕ್ಕ ಕಪ್ಪಲ್ಲಿ ರವೆ ಏನು ಹಾಕಿದ್ದೇವೆ ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೂರು ನೀರು ಹಾಕಿಬಿಟ್ಟು ತರಿಯಾಗಿ ರುಬ್ಬಿಬಿಟ್ಟು ಈ ರುಬ್ಬಿದಂಥ ಮಿಶ್ರಣಕ್ಕೆ ಹಾಕ್ಕೊಂಡು ದೋಸೆಗೆ ರೆಡಿ ಮಾಡಿಕೊಳ್ಳುವ. ಈ ಥರ ಆಗಿದೆ. ಇದನ್ನು ನೋಡಿ, ಹಿಟ್ಟು ಹೀಗಿದೆ. ಇದಕ್ಕೆ ರುಬ್ಬಿದಂಥ ಹಿಟ್ಟಿಗೆ ಹಾಕಿ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಒಂದು ಕಡಕಾದ ಚಟ್ನಿಯನ್ನು ಮಾಡಿಕೊಳ್ಳುವ. ಕಾಯಿ ತುರಿ, ಹಸಿ ಕಾಯಿ ತುರಿ, ಚೂರು ಹುಣಸೆ ಹುಳಿ, ಹಸಿಮೆಣಸು, ಪುದೀನ ಸೊಪ್ಪು ಒಂಚೂರು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಚಟ್ನಿಯನ್ನು ರೆಡಿ ಮಾಡಿಕೊಳ್ಳುವ. ದೋಸೆ ಹಿಟ್ಟು ಈ ರೀತಿ ರೆಡಿಯಾಗಿದೆ ನೋಡಿ. ಒಂದು 1/4 ಚಮಚಕ್ಕಿಂತ ಕಡಿಮೆನೇ ನಾನು ಒಂದು ಸೋಡಾ ಪುಡಿನ ಹಾಕ್ಕೊಂಡಿದ್ದೇನೆ. ಮಧ್ಯೆ ಯಾವಾಗಾದರೂ ಒಮ್ಮೆ ಚಿಟಕಿ ಸೋಡಾ ಪುಡಿ ತಿಂದರೆ ಏನಾಗೋದಿಲ್ಲ. ಯಾವಾಗಲೂ ಸೋಡಾ ಹಾಕಿದ್ದನ್ನು ತಿನ್ನಬಾರ್ದು ನೋಡಿ. ನಾನು ಅಂದರೆ ರಾತ್ರಿನೇ ಕಡ್ದಿಟ್ಟು ಬೆಳಿಗ್ಗೆ ದೋಸೆ ಮಾಡಿದ್ದಲ್ಲ, ಒಂದು 4-5 ಗಂಟೆ ಇಟ್ಟು ದೋಸೆ ಮಾಡ್ತಾಯಿದ್ದೇನೆ. ಹಾಗಾಗಿ ಚಿಟಕಿ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಉತ್ತಪ್ಪ ಆಗಿದ್ದರಿಂದ ಸ್ವಲ್ಪ ದಪ್ಪ ಆಗಿರಬೇಕು ದೋಸೆ ನೋಡಿ. ಮೇಲ್ಗಡೆ ಈ ಥರ ದೊಣ್ಣೆ ಮೆಣಸನ್ನು ಚಿಕ್ಕದಾಗಿ ಹಚ್ಚಿಬಿಟ್ಟು, ಟೊಮೆಟೊನ ಚಿಕ್ಕದಾಗಿ ಹಚ್ಚಿಬಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ದೋಸೆ ಮೇಲ್ಗಡೆ ಹಾಕ್ಕೊಂಡಿದ್ದೇನೆ. 1 ಚಮಚ ಸಕ್ಕರೆನೂ ಕೂಡ ನೀವು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಕಲರ್ಫುಲ್ಲಾಗಿ ಬರ್ತದೆ. ದೋಸೆ ಕಾವಲಿ ಚೆನ್ನಾಗಿದ್ದರೆ ಇದು ಇನ್ನೂ ಚೆನ್ನಾಗಿ ಬರ್ತದೆ. ಇದು ಓಲ್ಡ್ ಕಾವಲಿ ಆದ್ದರಿಂದ ಸ್ವಲ್ಪ ಸಿದೋದಾಗಿ ಬಂದಿದೆ. ಕಲರ್ಫುಲ್ಲಾಗಿ ಕೆಂಪಾಗಿ ಬರ್ತದೆ. ದೋಸೆ ಕೂಡ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚಟ್ನಿ ಜೊತೆಗೆ ಸೂಪರ್ ಆಗಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ದೋಸೆ ನೋಡುವಾಗಲೇ ಬಾಯಲ್ಲಿ ನೀರು ಊರಬೇಕು. ಹಾಗೆ ಒಳ್ಳೆ ರೀತಿಯ ಪೌಷ್ಟಿಕಾಂಶಗಳು ನಮಗೆ ಇದರಿಂದ ಸಿಗ್ತವೆ, ಬೇಳೆಕಾಳುಗಳಿಂದ ಸಿಗ್ತವೆ. ದೋಸೆ ಮೇಲೆ 1 ಚಮಚ ಎಣ್ಣೆ ಹಾಕಬೇಕು ನೋಡಿ. ದೋಸೆ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ. ದೋಸೆ ರೆಡಿಯಾಗಿದೆ. ಈಗ ನಾವು ತಿನ್ನಲಿಕ್ಕೆ ಸರ್ವ್ ಮಾಡಿಕೊಂಡು ತಿನ್ನೋಣ ಬನ್ನಿ ಸ್ನೇಹಿತರೆ. ಎಲ್ಲರೂ ದೋಸೆ ತಿನ್ನೋಣ. ನೀವು ಕೂಡ ಮಾಡಿ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.